ಸಮಸ್ತ ರೈತ ಬಾಂಧವರಿಗೆ ನಮಸ್ಕಾರ. ಏನು ನಿನ್ನೆ ನೈಟ್ ಮಳೆ ಆಗಿದೆ, ನೀವು ಬೆಳಗ್ಗೆ ನೋಡಬಹುದು ತೋಟ ಏನು ಯಾವ ಪರಿಸ್ಥಿತಿ ಆಗಿದೆ ಅಂತ. ರೈತರು ಸುಮಾರು ತೋಟಗಳು ಈ ತರ ಆಗಿದೆ. ಇದು ಬಂದು ಕೋಟೆಯಿಂದ ಒಂದು 5 ಕಿಲೋಮೀಟರ್ ದೂರದಲ್ಲಿ ಆಂಧ್ರ ಬಾರ್ಡರ್ ಟೇಕ್ಪಲ್ಲಿ ಅಂತ, ಅಲ್ಲಿ ಆಗಿರ್ತಕ್ಕಂಥ ಸುಮಾರು 4-5 ಎಕರೆ ತೋಟ ತುಂಬಾ ಚೆನ್ನಾಗಿತ್ತು. ಆ ತೋಟ ಒಂದೇ ಸರಿ ಎಲ್ಲ ಹೊರಲ್ಕೊಂಡಿದೆ. ಕಾರಣ ಏನಪ್ಪಾ ಅಂದ್ರೆ ಕಡ್ಡಿ ಸ್ವಲ್ಪ ಹಳೆ ಕಡ್ಡಿ ನಾಟಿ ಮಾಡಿದಂತ ಸಂದರ್ಭದಲ್ಲಿ ಈ ತರ ಸಮಸ್ಯೆಗಳಾಗಂತದ್ದು ಇರ್ತೈತೆ. ಅದರಿಂದ ರೈತರು ಪಾಲಿಸಬೇಕಾಗಿರೋದು ಇಷ್ಟೇನೆ, ಒಳ್ಳೆ ಕಡ್ಡಿ ಹಾಕ್ಬೇಕು. ಒಳ್ಳೆ ಕಡ್ಡಿ ಹಾಕಿ ಒಳ್ಳೆ ಬೆಳೆ ಬೆಳೆದಂತ ಸಂದರ್ಭದಲ್ಲಿ ನೀವು ಒಂದ್ ದಿವಸ ಬಿಫೋರ್ ಆಗಿ ಮಳೆ ಬರತ್ತಂತ ಪ್ರತಿಯೊಬ್ಬ ರೈತನಿಗೂ ಇವಾಗ ಮುನ್ಸೂಚನೆ ಸಿಗತ್ತೆ. ಅಂತ ಸಂದರ್ಭದಲ್ಲಿ ಒಳ್ಳೆ ಗೂಟುಗಳು ಹಾಕಿ ಅದಕ್ಕೆ ವೈರು ಆ ಕಡೆ ಈ ಕಡೆ ಎರಡು ಕಡೆ ಬಿಗಿಯಾಗಿ ಕಡ್ದಂತ ಸಂದರ್ಭದಲ್ಲಿ ಈ ತರ ಸನ್ನಿವೇಶಗಳು ಬರೋದಿಲ್ಲ. ಇದರಿಂದ ಎಷ್ಟು ನಷ್ಟ ಆಗುತ್ತೆ ನೀವೇ ಯೋಚನೆ ಮಾಡಿ ರೈತರೆ. ಕಾರಣ ಏನಪ್ಪಾ ಅಂತಂದ್ರೆ ಆ ತೋಟನ ಎತ್ತಿ ಕಟ್ಬೇಕಂದ್ರೆ ಅಷ್ಟೊಂದು ಈಸಿ ಅಲ್ಲ, ತುಂಬಾ ಕಷ್ಟ ಆಗುತ್ತೆ. ಮತ್ತೆ ಇನ್ನೊಂದು ಏನಾಗಿದೆ, 15 ದಿವಸದಲ್ಲಿ ಶಾಂಪಲ್ ಆಗಿರುವಂತ ತೋಟಗಳು ಯಾರು ಟೊಮೆಟೊ ಕಿತ್ತಿಲ್ಲ, ಎಲ್ಲ ರೆಡ್ ಆಗ್ಬಿಟ್ಟಿದೆ. ಆ ತರ ತೋಟಗಳು ಸುಮಾರು ತೋಟಗಳು ಡ್ಯಾಮೇಜ್ ಆಗುತ್ತೆ. ಅವರು ಆಕ್ಚುಲ್ ಆಗಿ ಕಿಳ್ಬೇಕಾಗಿತ್ತು, ಕಿತ್ತಿಲ್ಲ. ಅಂತ ತೋಟಗಳು ಎಲ್ಲೆಲ್ಲ ಇತ್ತು ಅವ್ರದೆಲ್ಲ ತುಂಬಾ ನಷ್ಟ ಆಗುತ್ತೆ, ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಮತ್ತೆ ಏನು ಈ ವಿಡಿಯೋ ಮಾಡ್ತಾ ಇದ್ದೀವಿ, ವಿಡಿಯೋನ ಹೆಚ್ಚು ರೈತರಿಗೆ ಶೇರ್ ಮಾಡಿ. ಶೇರ್ ಮಾಡೋದ್ರಿಂದ ಇನ್ನೊಬ್ಬ ರೈತನಿಗೆ ಅನುಕೂಲ ಆಗುತ್ತೆ. ಈ ತರ ಆಗೋದು ಬೇಡ. ಒಳ್ಳೆ ಕಡ್ಡಿ ಹಾಕಿ ಒಂದು ಬಂದೋಬಸ್ತ್ ಮಾಡ್ಕೊಂಡ್ಲಿ. ಮಳೆಗಾಲದಲ್ಲಿ ತುಂಬಾ ಎಚ್ಚರವಾಗಿರ್ಬೇಕು. ಇದು ತುಂಬಾ ಇನ್ನೂ 8 ದಿವಸ ವಿಪರೀತ ಮಳೆ ಅನ್ನೋದು ತೋರಿಸ್ತಾ ಇದ್ದಾರೆ. ಮಳೆ, ಗಾಳಿ ಮತ್ತೆ ಕಲ್ಲು ಬೀಳುವಂತ ಎಲ್ಲಾ ಸಾಧ್ಯತೆಗಳಿದೆ. ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕಾಗಿ ಈ ಮುಖ್ಯನ ರೈತರು ಮನವಿ ಮಾಡ್ತಾ ಇದ್ದಾರೆ.